ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ಒಂದು ನ್ಯೂ ಬ್ಲಾಗ್ ಜೊತೆ ಬಂದಿದ್ದೀನಿ. ಒಂದು ನ್ಯೂ ಟ್ರೈ ಅಂತಲೇ ಹೇಳ್ಬೋದು. ಬೆಂಗಳೂರು ಲೈಫ್ ಹೆಂಗಿರ್ತೈತಿ, ಉತ್ತರ ಕರ್ನಾಟಕ ಜನ ಬೆಂಗಳೂರಿಗೆ ಬಂದು ಅವರು ಬೆಂಗಳೂರದಾಗ ಜಾಬ್ ಮಾಡೋರು ಇದ್ರಂದ್ರೆ ಅವ್ರ ಲೈಫ್ ಹೆಂಗಿರ್ತೈತಿ ಅಂತ ನಾನು ಈ ವಿಡಿಯೋದೊಳಗೆ ತೋರ್ಸೋಕ್ಕೆ ಟ್ರೈ ಮಾಡೀನಿ. ಎಲ್ಲ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಸೊ ನೀವು ನೋಡಿರಿ, ಯಾರಾದರೂ ನಮ್ಮ ಸೈಡ್ ಉತ್ತರ ಕರ್ನಾಟಕದ ಸೈಡ್ದವರು ಬಂದು ಇಲ್ಲಿ ಜಾಬ್ ಮಾಡತ್ತಿದ್ರಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ನಮಗೂ ಗೊತ್ತಾಗ್ತೈತಿ, ಓಕೆ ನಮ್ಮ ಸಬ್ಸ್ಕ್ರೈಬರ್ಸೂ ನಮ್ಮ ಇಲ್ಲಿ ಬೆಂಗಳೂರಿಗೆ ಬಂದು ವರ್ಕ್ ಮಾಡತ್ತಾರ ಅಂತ ಗೊತ್ತಾಗ್ತೈತಿ. ನೀವು ನೋಡ್ಬೋದು ಇವಾಗ ಎಷ್ಟು ಟ್ರಾಫಿಕ್ ಐತಂತ. ಈ ಟ್ರಾಫಿಕ್ಕಿಂದ ನಾವು ಆಫೀಸ್ಗೆ ಲೇಟಾಗಿ ರೀಚ್ ಆದ್ವಿ ಅವತ್ತು. ಮೇ ಬಿ ಇದು ಥರ್ಸ್ಡೇ ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ಹೆವಿ ಟ್ರಾಫಿಕ್ ಇತ್ತು. ಆನ್ ಟೈಮ್ ರೀಚ್ ಆಗಬೇಕಿತ್ತು ಆಫೀಸ್, ಬಟ್ ಈ ಟ್ರಾಫಿಕ್ಕಿಂದ ನಾವು ಎಸ್ಕೇಪ್ ಆಗೋಕ್ಕೆ ಆಗಲಿಲ್ಲ. ಅದು ಪಾಸಿಬಲ್ಲು ಇಲ್ಲ. ನಾವು ಟ್ರಾಫಿಕ್ ಏನು ಹೇಳಬೇಕು, ಅದನ್ನು ಟ್ರಾಫಿಕ್ ಇತ್ತಂದ್ರೆ ಅದು ರಿಲೀಸ್ ಆಗುವವರೆಗೂ ವೆಯ್ಟ್ ಮಾಡಲೇಬೇಕು. ಏನಿಲ್ಲ, ಈ ರೋಡಿಂದ ನಮ್ಮ ಕಂಪ್ನಿ ಅಷ್ಟು ದೂರ ಇರಲಿಲ್ಲ, ಜಸ್ಟ್ ಮೀಟ್ರ್ ಡಿಸ್ಟೆನ್ಸ್ ಇತ್ತು. ಬಟ್ ನೀವು ನೋಡಬೇಕು, ನಾವು ವೆಯ್ಟ್ ಮಾಡಿ ಆಮೇಲೆ ಆಫೀಸ್ಗೆ ರೀಚ್ ಆಗೋದ್ರೊಳಗೆ ಟೈಮ್ ಆಗಿತ್ತು ಆಲ್ರೆಡಿ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ಆಫೀಸ್ಗೆ ಹೋಗೋರಿದ್ರೆ ಒಂದು ಜಲ್ದಿ ಎದ್ದು ಹೋಗಬೇಕು, ಇಲ್ಲಾಂದ್ರೆ ಟ್ರಾಫಿಕ್ ಇರೋದ್ರ ಟೈಮಿಗೆ ಹೋಗಬೇಕು. ಬಟ್ ಅದೆರಡೂ ಸಾಧ್ಯನೇ ಇಲ್ಲ. ಎಸ್, ನೋಡಿರಿ, ಎಂಜಾಯ್ ಮಾಡಿರಿ. ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ವರ್ಕ್ ಅವರ್ಸ್ ಮುಗಿದ್ಮೇಲೆ ವಾಪಸ್ ಹೋಗುವಾಗ ಈ ಥರ ಒಂದು ಸ್ಟ್ರೀಟ್ ಫುಡ್ ನಾವು ಟೇಸ್ಟ್ ಮಾಡಲಾರ್ದೆ ಹೋದ್ವಿ ಅಂದರೆ ಏನೋ ಮಿಸ್ಸಿಂಗ್ ಒಂದು ಫೀಲ್ ಇರ್ತೈತಿ. ಅವತ್ತು ನಾವು ಗೋಬಿ ಮಂಚೂರಿಯನ್ ಟೇಸ್ಟ್ ಮಾಡಿದ್ವಿ. ಇಲ್ಲಿ ಟೇಸ್ಟ್ ಆಗಿತ್ತು. ಇವ್ರು ಹೆಂಗೆ ಮಾಡಿದ್ರು ಅಂತಂದ್ರೆ ಫ್ಲವರಿಂದ ಮಾಡಿರಲಿಲ್ಲ, ಕ್ಯಾಬೇಜನ್ನ ಕಟ್ ಮಾಡಿ ಕಾರ್ನ್ಫ್ಲವರಲ್ಲಿ ಮಿಕ್ಸ್ ಮಾಡಿ ಅವ್ರು ಅದರಿಂದ ಗೋಬಿ ಮಂಚೂರಿಯನ್ ಮಾಡಿದರು. ಸೊ ಕ್ಯಾಬೇಜ್ ಮಂಚೂರಿಯನ್ ಅಂತಲೇ ಹೇಳ್ಬೋದು. ಟೇಸ್ಟ್ ಆಗಿತ್ತು. ಒಂಥರ ಏನೋ ಬೇರೆ ಫೀಲ್ ಆಗ್ತಾಯಿತ್ತು, ಯಾಕಂದರೆ ರೋಡ್ ಪಕ್ಕನೇ ಇತ್ತು ಇದು ವೆಹಿಕಲ್. ಸೊ ಅಲ್ಲಿ ನಾವು ರೋಡ್ ಪಕ್ಕನೇ ಫುಟ್ಪಾತ್ ಮೇಲೆ ಕುಂತು ಇದನ್ನು ಟೇಸ್ಟ್ ಮಾಡಿದ್ವಿ. ಚೆನ್ನಾಗಿತ್ತು. ನೀವು ಈ ಥರ ಎಂಜಾಯ್ ಮಾಡಿ, ಚೆನ್ನಾಗಿರ್ತೈತಿ. ಒಂಥರ ಏನೋ ಡಿಫ್ರೆಂಟ್ ಫೀಲ್ ಇರುತ್ತೆ. ಗುಡ್ ಮಾರ್ನಿಂಗ್. ಎಸ್, ಆಲ್ರೆಡಿ ಇವಾಗ ಟೈಮು ಇರಿ ನೋಡ್ತೀನಿ. ಸೊ ಮೇ ಬಿ 10 ಗಂಟೆ ಆಗಿದೆ. ಸೊ ನಾನು ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ಸೊ ನೋಡಿರಿ, ನಮ್ಮ ಪಿ ಜಿ ಬ್ರೇಕ್ಫಾಸ್ಟ್ ಹೆಂಗಿರುತ್ತೆ. ಇದು ಶಾರ್ಟರ್ಡೇ ಅಷ್ಟೇ. ಆಮೇಲೆ ಶನಿವಾರ ಈ ಥರ ಚಪಾತಿ ಕೊಡ್ತಾರೆ, ಈ ಥರ ಸಾಗು ಕೊಡ್ತಾರೆ. ಬಟ್ ಏನಂದರೆ ನಮಗಿದು ಏನು ಮನೆ ಒಳಗೆ ಇದನ್ನ ಮಾಡಿಸ್ಕೊಂಡು ಬಂದೀನಿ ಅಂತಂದ್ರೆ ನಮಗೆ ಇವಾಗ ಇಲ್ಲಿ ನಾವು ಊಟ ಮಾಡತ್ತೀವಿ, ಏನೋ ಒಂದು ಬ್ರೇಕ್ಫಾಸ್ಟ್ ತಿನ್ನತ್ತೀವಿ. ಬಿಕಾಸ್ ಆಫ್ ಈ ಏನು ಹೇಳ್ತಾರೆ ಇದಕ್ಕೆ, ನಮ್ಮ ಕಡೆ ಎಲ್ಲ ಮಸಾಲೆ ಖಾರ ಅಂತ ಹೇಳ್ತೀವಿ. ಸೊ ಈ ಕಡೆ ಎಲ್ಲ ಮಸಾಲ ಪೌಡರ್ ಅಂತ ಹೇಳ್ತಾರೆ. ಸೊ ಇದು ನಮ್ಮದು ಎವ್ರಿ ಶನಿವಾರದ ಬ್ರೇಕ್ಫಾಸ್ಟ್. ಓಕೆ, ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ನೋಡೋಣ ಇದು ಲಾಗ್ ಹೆಂಗೆ ಹೋಗ್ತೈತಂತ. ನೀವು ಎಂಜಾಯ್ ಮಾಡಿರಿ. ನಿಮ್ದು ಈ ಮಾರ್ನಿಂಗನ್ನ ಒಳ್ಳೆ ಬ್ರೇಕ್ಫಾಸ್ಟಿಂದ ಸ್ಪೆಂಡ್ ಮಾಡಿರಿ. ಎಸ್, ನಾನು ಮುಂದೆ ಸಿಗ್ತೀನಿ. ಎಂಜಾಯ್. ನಾನು ಇವ್ರು ಕೊಟ್ಟಿದ್ದು ಸಾಗು ತಿನ್ನಂಗಿಲ್ಲ, ನಂಗೆ ಇಷ್ಟನೇ ಆಗಂಗಿಲ್ಲ. ಫುಲ್ ನೀರು ಮಾಡಿರ್ತಾರೆ, ಏನು ಟೇಸ್ಟ್ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಮನೆಯಿಂದ ಮಸಾಲೆ ಖಾರ ತೊಗೊಂಡು ಬಂದಿನಲ್ಲ, ಅದನ್ನೇನು ಮಾಡ್ತೀನಿ, ಚಪಾತಿಗೆ ಈ ಥರ ಹಾಕಿ ಸ್ವಲ್ಪ ಅದನ್ನು ಸಾಗು ಹಾಕ್ಕೊಂಡು ಈ ಥರ ಫುಲ್ ಚಪಾತಿ ಸ್ಪ್ರೆಡ್ ಮಾಡಿ ಅದನ್ನ ರೋಲ್ ಮಾಡಿ ತಿಂತೀನಿ ನಾನು. ಇವ್ರು ಯಾವಾಗ ಚಪಾತಿ ಮಾಡ್ತಾರೆ, ನಾನು ಅವಾಗೆಲ್ಲ ನಾನು ಈ ಥರ ರೋಲ್ ಮಾಡ್ಕೊಂಡು ತಿಂತೀನಿ. ಹಂಗಾದರೆ ನನಗೆ ಇಲ್ಲಿ ಊಟ ಆಗುತ್ತೆ, ಇಲ್ಲಾಂದ್ರೆ ನನಗೆ ಊಟ ಸರಿ ಆಗಲ್ಲ. ಸೊ ಎಸ್, ಇದು ಬೆಂಗಳೂರು ಪಿ ಜಿಯ ಹರಿಕತೆ. ಎಲ್ಲ ಕಡೆನೂ ಹಿಂಗೆ
ನಾವು ಪಿ ಜಿ ಚೇಂಜ್ ಮಾಡಿದ್ರು ಸ್ವಲ್ಪ ದಿನ ಸ್ಟಾರ್ಟಿಂಗ್ ಅಷ್ಟೇ ನಮ್ಗೆ ಊಟ ಚೆಂದ ಅನ್ಸುತ್ತೆ, ಬ್ರೇಕ್ಫಾಸ್ಟ್ ಚೆಂದ ಅನ್ಸುತ್ತೆ, ಆಮೇಲೆ ಅದೇ ಹಣೆ ಬರಹ. ಸೊ ಇವಾಗ ನಾನು ಈ ಥರ ರೋಲ್ ಮಾಡಿಕೊಂಡು ಇದನ್ನು ತಿಂತೀನಿ ಅಷ್ಟೇ, ಸಿಂಪಲ್. ಆಬ್ವಿಯಸ್ಲಿ ಸ್ಯಾಟರ್ಡೇ ಸಂಡೇ ಅಂದರೆ ವಾಷಿಂಗ್ ಮೆಷಿನು, ಬಟ್ಟೆ ಅದು ಇದು ಅಂತ ಇರುತ್ತೆ. ಸೊ ಇವಾಗ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕೋಣ, ಮತ್ತು ನೆಕ್ಸ್ಟ್ ಸಿಗ್ತೀನಿ. ಸೊ ಇವಾಗ ನಾನೆಲ್ಲ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಿ ಆಮೇಲೆ ಬಟನ್ ಆನ್ ಮಾಡ್ತೀನಿ. ಸೊ ಅದು ಸೇಫು, ನೀವು ಹಾಗೆ ಮಾಡಿರಿ ಯಾರಾದರೂ ಪಿ ಜಿ ಒಳಗಿದ್ರೆ. minutes. ಗುಡ್ ಆಫ್ಟರ್ನೂನ್. ಸೊ ಇವಾಗ ಟೈಮು ಐ ಥಿಂಕ್ ಆಲ್ರೆಡಿ 1:40 ಇವಾಗ ಟೈಮ್. ಸೊ ಇವಾಗ ನಾನು ಊಟ ಮಾಡತ್ತೀನಿ. ಇದು ನಮ್ಮ ಪಿ ಜಿದ ಏನು ಹೇಳಬೇಕು, ಇದು ನಮ್ಮ ಪಿ ಜಿದು ಸ್ಯಾಟರ್ಡೇ ಲಂಚ್. ಈ ಥರ ಏನು ಹೇಳಬೇಕು, ವೆಜಿಟೇಬಲ್ ಸಾಂಬಾರ್, ರೈಸ್ ಮತ್ತು ಉಪ್ಪಿನಕಾಯಿ, ಪಾಪಡ್ ಕೊಟ್ಟಿರ್ತಾರೆ. ಸೊ ಏನಿಲ್ಲ, ಇವಾಗ ನೋಡೋಕ್ಕೆ ನಿಮ್ಗೆ ಎಷ್ಟು ಟೇಸ್ಟಿಯಾಗಿರ್ಬೋದು ಅಂತ ಅನಿಸುತ್ತೆ, ಬಟ್ ಅಷ್ಟು ಟೇಸ್ಟಿಯಾಗಿರಲ್ಲ ಇದು. ಸೊ ಇವಾಗ ಊಟ ಮಾಡಿ, ಆ್ಯಕ್ಚುಲಿ ನಾನು ಆವಾಗಲೇ ವಾಷಿಂಗ್ ಮೆಷಿನ್ ಬಟ್ಟೆ ಹಾಕಿದೆ, ಅದು ಇನ್ನೂ ಆಗಿಲ್ಲ. ಸೊ ಅದು ಇನ್ನೂವರೆಗೂ ಆಗೋದಿಲ್ಲ. ಸೊ ಇನ್ನೂ ನಾನು 1 ಅವರ್ವರೆಗೂ ವೆಯ್ಟ್ ಮಾಡಬೇಕು. ಸೊ ಆಟೋಮೆಟಿಕ್ ಇದ್ರೂ ಹೆವಿ 58 ಮಿನಿಟ್ಸ್ 1 ಅವರ್ ಇದ್ರೂ ನಾನು 2 ಅವರ್ಸ್ ವೆಯ್ಟ್ ಮಾಡಬೇಕು. ಗುಡ್ ಈವ್ನಿಂಗ್. ನೋಡ್ರಿ ನೀವು ಕ್ಲೈಮೇಟ್ ಹೆಂಗೈತಿ ಬೆಂಗಳೂರದಾಗ ಅಂದ್ರೆ, ಇವತ್ತು ಮುಂಜಾನಿಂದ ಹಿಂಗೈತಿ ಕ್ಲೈಮೇಟ್. ಬಿಸಿಲೇ ಇಲ್ಲ ಇವತ್ತು, ಫುಲ್ ಒಂಥರ ಪ್ಲೆಸೆಂಟ್ ಆಗೈತಿ, ಬಟ್ ಕೂಲ್ ಆಗೈತಿ. ಇವತ್ತು ಮಾರ್ನಿಂಗಿಂದ ಸಕ್ಕೈತೈತಿ ಕ್ಲೈಮೇಟ್. ರೈನಿ ಸೀಸನ್ ಅಂದರೆ ಹಿಂಗೆ ಇರ್ತೈತಿ, ಬಟ್ ನಮ್ಮ ಬೆಂಗಳೂರದೊಳಗೆ ಈ ಸರಿ ಅಷ್ಟು ಮಳೆ ಇಲ್ಲ. ಕ್ಲೈಮೇಟ್ ಮಾತ್ರ ಸಕ್ಕತ್ತಿರುತ್ತೆ. ಈ ಕ್ಲೈಮೇಟ್ ಯಾವಾಗಲೂ ಇರಬೇಕಂತ ಇಷ್ಟ, ಬಟ್ ಯಾವಾಗಲೂ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನೆಕ್ಸ್ಟ್ ಸಿಗ್ತೀನಿ. ಇವಾಗ ಈವ್ನಿಂಗ್ ಆಯಿತು. ಓಕೆ, ಎಂಜಾಯ್ ದ ವಿಡಿಯೋ. ಮನೆಯಿಂದ ಎಷ್ಟೇ ಏನೇ ಮಾಡಿಸ್ಕೊಂಡು ಬರ್ರಿ ನೀವು, ಅದು ಈ ಥರ ಮಳೆ ಬಂದಾಗ ಹೊರಗೆ ಹೋಗಿ ಏನಾರ ಸ್ನ್ಯಾಕ್ಸ್ ತಿನ್ಬೇಕಂತ ಅನಿಸ್ತೈತಿ. ಸೊ ನಾವು ಹಿಂಗೆ ಹೊರಗೆ ಹೋಗಿದ್ವಿ ಸ್ನ್ಯಾಕ್ಸ್ ತಿನ್ಬೇಕಂತ. ಆವಾಗ ಒಂದು ಸ್ಮಾಲ್ ಕ್ಲಿಪ್ಪಿಂಗ್. ಎವ್ರಿ ಸಂಡೇ ನಾವು ಬ್ರೇಕ್ಫಾಸ್ಟ್ ಮಾಡೋದು ಹೊರಗಡೆನೇ, ಬಿಕಾಸ್ ಅದು ಸರಿ ಇರೋಂಗಿಲ್ಲ ನಮ್ಮ ಪಿ ಜಿ ಒಳಗೆ. ಅಷ್ಟು ಏನು ಸರಿ ಮಾಡಲ್ಲ ಅವರು. ಅದೇನೋ ಉಪ್ಮಾ ಮಾಡ್ತಾರೆ, ಬಟ್ ಅದರೊಳಗೆ ಏನೂ ಇರಲ್ಲ, ಉಪ್ಪು ಇರಲ್ಲ, ನಿಜವಾಗ್ಲೂ ಖಾರನೂ ಇರೋಂಗಿಲ್ಲ. ಅಟ್ಲೀಸ್ಟ್ ಏನಾದರೂ ಒಂದು ಸ್ವಲ್ಪ ಇದ್ದರೆ ತಿನ್ಬೋದು, ಬಟ್ ಏನಿರಲ್ಲ, ಜಸ್ಟ್ ನೀರೊಳಗೆ ಬಿಸಿನೀರೊಳಗೆ ರವೆ ಹಾಕ್ದಂಗೆ ಇರತೈತಿ. ಸೊ ನಾವು ತಿನ್ನಂಗಿಲ್ಲ. ಹೀಗಾಗಿ ನಾವು ಎವ್ರಿ ಸಂಡೇ ಹೊರಗಡೆನೇ ಹೋಗ್ತೀವಿ. ಆ್ಯಂಡ್ ಎಸ್, ಇದು ನನ್ನ ಬೆಂಗಳೂರು ಲೈಫ್ ಆಗಿತ್ತು. ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಬೆಂಗಳೂರು ನಾವು ಹೆಂಗೆ ಲೈಫ್ ಲೀಡ್ ಮಾಡ್ತೀವಿ ಅಂತ ಸ್ಮಾಲ್ ಟ್ರೈ ಮಾಡಿದ್ದೀನಿ ಅಷ್ಟೇ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ಯಾಮ್ಲಿ, ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿರಿ. ಅವ್ರಿಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.